ಹೆಲೋ ಆಲ್! ಇವತ್ತು ನಾವು ಕನ್ನಡ ಸರಳ ವಾಕ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ನಾನು ಹೋಗುತ್ತೇನೆ. ನಾನು ಹೋಗುತ್ತೇನೆ ಅಂತಂದ್ರೆ ಐ ಆಮ್ ಗೋಯಿಂಗ್. ನೀನು ಬಾ. ನೀನು ಬಾ ಅಂತಂದ್ರೆ ಯು ಕಮ್. ಅವರು ಊಟ ಮಾಡುತ್ತಿದ್ದಾರೆ. ನಾವು ಇವಾಗ ಏನ್ ಹೇಳ್ತೀವಿ, ಅವರು ಊಟ ಮಾಡ್ತಿದ್ದಾರೆ ಅಂತ ಹೇಳ್ತೀವಲ್ವಾ, ಅದನ್ನ ದೇ ಆರ್ ಈಟಿಂಗ್. ಅವನು ಓದುತ್ತಿದ್ದಾನೆ. ಇವಾಗ ಹೇಳುವಾಗ ನಮ್ಮ ಮಗ ಓದ್ತಿದ್ದಾನೆ, ನನ್ನ ಮಗಳು ಓದ್ತಿದ್ದಾಳೆ ಅಥವಾ ಅವರು ಓದ್ತಿದ್ದಾರೆ ಅಂತ ಹೇಳ್ತೀವಲ್ಲ, ಅದಕ್ಕೆ ಅವನು ಓದುತ್ತಿದ್ದಾನೆ. ಹಿ ಈಸ್ ರೀಡಿಂಗ್. ಅವಳು ನಗುತ್ತಾಳೆ. ಅಲ್ಲಿ ಯಾರನ್ನಾದ್ರೂ ನೋಡ್ಕೊಂಡು ಅವಳು ನಗಾಡ್ತಿದ್ದಾಳೆ ಅಂತ ಹೇಳ್ತೀವಲ್ಲ, ಅದನ್ನ ಶಿ ಈಸ್ ಸ್ಮೈಲಿಂಗ್. ನಾವು ಆಟವಾಡುತ್ತೇವೆ ಅಂದ್ರೆ ನಾವೆಲ್ಲ ಕೂತ್ಕೊಂಡು ಆಟ ಆಡ್ತಿದ್ದೀವಿ ಅಥವಾ ಆಟ ಆಡುತ್ತೇವೆ ಅಂತಂದ್ರೆ ವಿ ಪ್ಲೇ. ವಿ ಆರ್ ಪ್ಲೇಯಿಂಗ್ ಹೀಗೂ ಹೇಳ್ಬಹುದು. ನಾನು ಬರೆದೆ. ಇದನ್ನ ಯಾರು ಬರೆದ್ರು ಅಂತ ಕೇಳಿದ್ರೆ ನಾನು ಬರೆದೆ ಅಂದ್ರೆ ಐ ರೋಟ್. ಓಕೆ. ಅದು ಚೆನ್ನಾಗಿದೆ ಅಂದ್ರೆ ಇವಾಗ ಅದು ಊಟ ಚೆನ್ನಾಗಿದ್ಯಾ ಇಲ್ಲ ಅದನ್ನ ಚೆನ್ನಾಗಿದ್ಯಾ ನೀವು ಹೇಳುವಾಗ ಹೇಗೆ ಹೇಳ್ತೀರಿ ಅಂದ್ರೆ ಅದು ಚೆನ್ನಾಗಿದೆ ಅಂತ ಹೇಳ್ತೀವಲ್ವಾ, ಅದನ್ನ ಡೆಟ್ ಈಸ್ ಗುಡ್. ಡೆಟ್ ಈಸ್ ಗುಡ್. ಅವರು ಕುಳಿತುಕೊಂಡಿದ್ದಾರೆ. ಅವರು ನೀವು ಯಾರಾದ್ರೂ ಕೇಳಿದ್ರೆ ಎಲ್ಲಿದ್ದಾರೆ ಅಂತ ಕೇಳಿದ್ರೆ ನಾವು ಹೇಳ್ತೀವಿ ಅವ್ರು ಕೂತ್ಕೊಂಡಿದ್ದಾರೆ ಎಲ್ಲಿ, ಕುಳಿತುಕೊಂಡಿದ್ದಾರೆ ಎಲ್ಲಿ ಅಂತ. ಅದನ್ನ ದೇ ಆರ್ ಸಿಟ್ಟಿಂಗ್. ಅವನು ನಿಲ್ಲುತ್ತಾನೆ. ಅವನಲ್ಲಿ ನಿಲ್ತಾನೆ ಅಂತ ಹೇಳ್ತೀವಲ್ಲ, ಹಿ ಸ್ಟಾಪ್ಸ್. ಬಾಗಿಲು ಮುಚ್ಚು. ಬಾಗಿಲನ್ನ ಮುಚ್ಚು ಅಂತ ಹೇಳೋದಕ್ಕೆ ಕ್ಲೋಸ್ ದಿ ಡೋರ್. ಕಿಟಕಿ ತೆರೆಯಿರಿ. ಓಕೆ. ಕಿಟಕಿಯನ್ನ ತೆಗಿ ಅನ್ನೋದಕ್ಕೆ ಓಪನ್ ದಿ ವಿಂಡೋ. ನಾನು ತಿನ್ನುತ್ತೇನೆ. ಐ ಈಟ್. ನಾನು ತಿಂತೇನೆ ಅನ್ನೋದಕ್ಕೆ ಐ ಈಟ್. ಅವಳು ನಿದ್ರೆ ಮಾಡುತ್ತಿದ್ದಾಳೆ. ಬೇರೆಯವ್ರ ಹತ್ರ ಹೇಳುವಾಗ ಏನ್ ಹೇಳ್ತೀವಿ, ಅವಳು ನಿದ್ರೆ ಮಾಡ್ತಿದ್ದಾಳೆ ಅಂತ ಹೇಳ್ತೀವಿ. ಶಿ ಈಸ್ ಸ್ಲೀಪಿಂಗ್. ಅವರು ಹಾಡುತ್ತಿದ್ದಾರೆ. ಅವರು ಹಾಡ್ತಿದ್ದಾರೆ ಅನ್ನೋದಕ್ಕೆ ಇವಾಗ ದೇ ಆರ್ ಸಿಂಗಿಂಗ್. ಯಾರು ಏನಾದರೂ ಕೇಳ್ತಿದ್ರೆ ಅದನ್ನ ನಾವು ಬೇಡ ಅನ್ನೋದಕ್ಕೆ ಬೇಡ ಸರ್ ಅಂತ ಹೇಳ್ತೀವಲ್ವಾ, ನೋ ಸರ್. ಊಟ ಆಯ್ತು. ಫಿನಿಶ್ಡ್ ಈಟಿಂಗ್. ಹ್ಯಾಡ್ ಲಂಚ್, ಹ್ಯಾಡ್ ಡಿನ್ನರ್ ಹಾಗೂ ಕೂಡ ಹೇಳ್ಬೋದು. ಇಲ್ಲ ಫಿನಿಶ್ಡ್ ಈಟಿಂಗ್. ಯಾರನ್ನಾದ್ರೂ ಕೇಳ್ಬೇಕಾದ್ರೆ ಎಲ್ಲಿಗೆ ಹೋಗಿದ್ದೆ, ವೇರ್ ಡಿಡ್ ಯು ಗೋ. ನನಗೆ ಗೊತ್ತಿಲ್ಲ. ಯಾರಾದ್ರೂ ಏನಾದ್ರು ಕೇಳಿದ್ರೆ ನಂಗೆ ಗೊತ್ತಿಲ್ಲ ಅನ್ನೋದಕ್ಕೆ ಐ ಡೋಂಟ್ ನೋ. ಇದು ಸತ್ಯನೋ ಸುಳ್ಳು ಅಂತ ಕೇಳೋದಕ್ಕೆ ರಿಯಲಿ. ಸತ್ಯವೋ ಅಂತ ಕೇಳೋದಕ್ಕೆ ರಿಯಲಿ ಅಂತ ಹೇಳೋದು. ಹೌದು ಸರಿ. ಎಸ್ ಓಕೆ. ಇಲ್ಲ ಬೇಡ. ನೋ ಐ ಡೋಂಟ್ ವಾಂಟ್. ನೋಡು ಅಲ್ಲಿ, ಯಾರ ಹತ್ರ ಆದ್ರೂ ತೋರ್ಸೋದಿದ್ರೆ ನೋಡಲ್ಲಿ ಅನ್ನೋದಕ್ಕೆ ಲುಕ್ ದೇರ್. ಯಾರನ್ನಾದ್ರೂ ಕರಿವಾಗ ಇಲ್ಲಿಗ್ ಬಾ ಅನ್ನೋದಕ್ಕೆ ಕಮ್ ಹಿಯರ್. ಯಾರ ಹತ್ರ ಆದ್ರೂ ನಿಮ್ಮ ಹೆಸರನ್ನ ಹೇಳ್ಬೇಕು. ನಿನ್ನ ಹೆಸರು ಏನು, ವಾಟ್ ಈಸ್ ಯುವರ್ ನೇಮ್. ನೀವ್ ಅದಕ್ಕೆ ಆನ್ಸರ್ ಮಾಡ್ಬೇಕಾಗಿರುವಂತದ್ದು ನನ್ನ ಹೆಸರು ಮೈ ನೇಮ್ ಈಸ್. ಬದಿ ಕೊಡು, ಜಾಗ ಬಿಡು ಅನ್ನೋದಕ್ಕೆ ಗಿವ್ ವೇ. ಓಯ್ ತುಂಬಾ ಬಿಸಿಯಾಗಿದೆ ಅನ್ನೋದಕ್ಕೆ ಇಟ್ಸ್ ಹಾಟ್. ಚಳಿ ಇದೆ, ತುಂಬಾ ಚಳಿ ಇದೆ ಅಂತ ಹೇಳ್ತೀವಲ್ವಾ, ವೆರಿ ವೆರಿ ಮಚ್ ಅನ್ನೋದಕ್ಕೆ ಅಥವಾ ಚಳಿ ಇದೆ ಅನ್ನೋದನ್ನ ಇಟ್ಸ್ ಕೋಲ್ಡ್. ಲೈಟ್ ಆನ್ ಮಾಡು, ಬೆಳಕು ಆನ್ ಮಾಡು ಅನ್ನೋದಕ್ಕೆ ಟರ್ನ್ ಆನ್ ದ ಲೈಟ್. ಮನೇಲಿ ಹೇಳುವಾಗ ಟಿವಿ ಆಫ್ ಮಾಡು ಅನ್ನೋದಕ್ಕೆ ಟರ್ನ್ ಆಫ್ ದಿ ಟಿವಿ. ಬಾಗಿಲು ತಡೆ ಅಂದ್ರೆ ಬಾಗಿಲು ಒಂದ್ ಸ್ವಲ್ಪ ಹಿಡ್ಕೊಂಡಿರು ಅಂತ ಅನ್ನೋದಕ್ಕೆ ಹೋಲ್ಡ್ ದಿ ಡೋರ್. ತಿನ್ನು ಬಾ, ಊಟಕ್ ಬಾ ಅಂತ ಕರಿತೀವಲ್ವಾ, ಅದನ್ನ